ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಂಗಾರಿ ನಮಸ್ಕಾರ, ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗಲಿ. ಯಾರು ಕಾಣಿಸಿದ್ರು? ನೀವು. ನೀವೇ ಕಾಣಿಸಿದ್ದು ಕನ್ಸಲ್ಲಿ. ಅಂದ್ರೆ ಸುಂದ್ರಿನ್ ಕೊಂದವ್ರು ನೀವೇ ಅಲ್ವಾ ಶಾಸ್ತ್ರಿಗಳೇ? ಮುಟ್ಟಾಳ, ಸುಂದ್ರಿ ನಾನೇ ಯಾಕೆ ಕೊಲೆ ಮಾಡ್ಲಿ? ಅದನ್ನ ನೀವೇ ಹೇಳ್ಬೇಕು. ತಲೆ ಕೆಟ್ಟಿದೆ ನಿನ್ಗೆ. ಹುಚ್ಚ ನೀನು. ಮೊದಲು ನಿನಗೆ ಸುಂದ್ರಿ ಹುಚ್ಚನ್ನ ಬಿಡಿಸ್ಬೇಕು. ಸುಂದ್ರಿ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅರ್ಥ ಮಾಡ್ಕೋ. ಮತ್ತೆ ಕನ್ಸಲ್ಲಿ ನೀವೇ ಯಾಕೆ ಕಾಣಿಸ್ತೀವಿ ಶಾಸ್ತ್ರಿಗಳೇ? ಅದೇನ್ ನೆನೆಸ್ಕೊಂಡು ಮಲಗಿದ್ಯೋ ಏನೋ, ನಾನು ಕಂಡಿರ್ತೀನಿ. ನಿನ್ನೆ ಎಲ್ಲ ನಾನು ಪೀಡ್ಸಿದ್ಯಲ್ಲ, ಅದಕ್ಕೆ ನಾನೇ ಕನಸಲ್ಲಿ ಕಂಡಿರ್ತೀನಿ. ಅಷ್ಟಕ್ಕೆ ನನ್ನ ಕೊಲೆಗಾರ ಅಂತಿದ್ಯಲ್ಲೋ, ಅದಿಷ್ಟು ಮುಂಡೆದೆ. ದಿನ ಎಲ್ಲ ನೋಡೋರು ಕನ್ಸಲ್ಲಿ ಕಾಣೋ ಹಾಗಿದ್ರೆ ನೀವು ಕವಡೆ ಹಾಕಿ ಹೇಳೋ ಶಾಸ್ತ್ರ ಸತ್ಯ ಅಲ್ಲ ಅಲ್ವಾ ಶಾಸ್ತ್ರಿಗಳೇ? ಅಯೋಗ್ಯ, ಕವಡೆ ಸತ್ಯನೇ, ಸತ್ಯ ಅಲ್ಲ ಅಂತ ಯಾರು ಹೇಳಿದ್ದು ನಿನ್ಗೆ? ಹಾಗಾದ್ರೆ ನೀವೇ ನಮ್ ಸುಂದರ ಕೊಂದಿದ್ದು ಒಪ್ಕೊಂಡ್ಬಿಡಿ. ನೀನು ಕನಸು ಕಂಡಿರೋದೇ ಸುಳ್ಳು, ನನ್ನನ್ನ ಕನಸಲ್ಲಿ ಕಂಡಿರೋದು ಸುಳ್ಳು. ಏನಾಯ್ತು ಶಾಸ್ತ್ರ? ಈ ಪೀಡೆ ಪಿಶಾಚಿ ಶನಿರ ಕತ್ ಹಿಡಿದ ಆಚೆಕ್ಟಲ್ಲೂ ಇವನ್ ನನ್ನ ಕಣ್ಣು ಮುಂದೆ ಇದ್ರೆ ನಾನೇ ಕತ್ ಹಿಡಿಸ್ಕೊಂಡಾಕ್ಬಿಡ್ತೀನಿ. ನಂಗೆ ಗೊತ್ತು ಶಾಸ್ತ್ರಿಗಳೇ, ನೀವೇ ನನ್ ಸುಂದರ ಕೊಂದಿದ್ದು. ಇಡೀ ಚಕ್ರಪುರಿಗೆ ಗೊತ್ತಾಗೋಗ ಮಾಡ್ತೀನಿ ನೀವೇ ನನ್ ಸುಂದರ ಕೊಂದಿದ್ದು. ನಿಮ್ಮನೆ ನೀವೇ ನನ್ನ ಸುಂದರ ಕೊಂದಿದ್ದು. ಇಡೀ ಚಕ್ರಪುರಿಗೆ ಗೊತ್ತಾಗೋಗ ಮಾಡ್ತೀನಿ ನೀವೇ ನನ್ನ ಸುಂದರ ಕೊಂದಿದ್ದು. ಯಾರನ್ನು ಕೇಳಿದ್ರು ಮನೆಗೆ ಹೋಗು ಅಂತಾರೆ. ಉತ್ಸವ ನೋಡೋದಕ್ಕೆ ಆಸೆ ಪಟ್ಟರೆ ನೀನು ಬರಬಾರ್ದು ಅಂತೆಲ್ಲ ಸಬೂಬ್ ಹೇಳ್ತಾರೆ. ಅಮ್ಮನವ್ರು ಹೆಂಗಸಲ್ವಾ, ಹೆಂಗಸ್ರು ಯಾಕೆ ನೋಡಬಾರ್ದು ಉತ್ಸವನ? ಅದೇನು ಕಾನೂನು, ಅದೇನು ಕಟ್ಟಳೆನೋ, ಅದೇನು ಜನನೋ. ಛೇ, ಎಷ್ಟು ಹುಡ್ಕದ್ ನಿನ್ನನ್ನು. ಮಧ್ಯಾಹ್ನದಿಂದ ಅದು ಎಲ್ಲಿ ಹೋಗಿದ್ದೆ ನೀನು? ಇವತ್ತು ಕಂಕಣದ ಹಿಂದಿನ ದಿನದ ಉತ್ಸವ ಅಂತೆ, ನಾಳೆ ಅಮ್ಮನವ್ರಿಗೆ ಕಂಕಣ ಕಟ್ತಾರಂತೆ. ಹೌದು, ಉತ್ಸವ ಇವತ್ತು. ಉತ್ಸವ ಯಾರು ಹಿಡ್ತಕ್ಕೂ ಸಿಗಲ್ವಂತೆ. ಹೌದು, ಯಾರು ಹಿಡ್ತಕ್ಕೂ ಸಿಗಲ್ಲ. ಪಲ್ಲಕ್ಕಿ ಹೊತ್ತಿರೋರ್ನ ಗರಗರ ಅಂತ ತಿರುಗಿಸ್ಬಿಡತ್ತಂತೆ. ಹೌದು, ಗರಗರ ಅಂತ ತಿರುಗಿಸ್ಬಿಡುತ್ತೆ. ಆ ನುಗ್ಲಲ್ಲಿ ಜನ ಬಿದ್ದೇ ಹೋಗ್ತಾರಂತೆ. ಕಾಲ್ ತುಳ್ತಕ್ ಸಿಕ್ಕಿ ಸಾವು ನೋವುಗಳೆಲ್ಲ ಆಗುತ್ತಂತೆ. ಹೌದು, ಸಾವಾಗುತ್ತೆ. ಹೆಂಗಸ್ರನ್ನ ಮಕ್ಕಳನ್ನ ಬಿಡೋದೇ ಇಲ್ವಂತೆ. ಹೌದು, ಯಾರನ್ನು ಬಿಡಲ್ಲ. ಏನೋ ಬಂಗಾರಿ ನೀನು, ನಾನು ಏನ್ ಹೇಳಿದ್ರು ಅದನ್ನೇ ಹೇಳ್ತಿದ್ಯಲ್ಲ. ನಾನೇನ್ ಗಿಣಿಪಾಠ ಒಪ್ಪಿಸ್ತಿದ್ದೀನ? ಲೋ ಬಂಗಾರಿ, ನನಗೂ ಉತ್ಸವ ನೋಡ್ಬೇಕು ಅಂತ ಆಸೆ ಕಣೋ. ನೀನ್ ಹೋಗೇ ಹೋಗ್ತೀಯ ಅಲ್ವಾ? ನಾನು ಹೆಂಗಸೂ ಅಲ್ಲ, ಮಗುನೂ ಅಲ್ಲ, ಹುಡುಗಿ ನಾನು. ನನ್ನನ್ನು ಕರ್ಕೊಂಡು ಹೋಗೋ. ಗೊತ್ತಾಯ್ತು ಬಿಡು, ನೀನ್ ನನ್ನನ್ನು ಕರ್ಕೊಂಡು ಹೋಗಲ್ಲ ಅಲ್ವಾ? ಮನೆಗೆ ಹೋಗ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ಉತ್ಸವಕ್ಕೆ. ನೀನು ನನ್ನ ಜೊತೆಲಿ ಇರಬೇಕು ಉತ್ಸವದಲ್ಲಿ. ಸುಂದ್ರಿನ ಸಾಯಿಸಿದವ್ರು ಯಾರು ಅಂತ ಗೊತ್ತಾಗಿದೆ. ವಿರೂಪಾಕ್ಷ ಶಾಸ್ತ್ರಿಗಳು ಕವಡೆ ಹಾಕಿ ಹೇಳಿದ್ದಾರೆ, ಸುಂದ್ರಿನ ಸಾಯಿಸಿದವನು ನಿನ್ನ ಕನ್ಸಲ್ಲಿ ಬರ್ತಾನೆ ಅಂತ. ನಿನ್ನೆ ಬಂದಿದ್ದ ಅವನು ಈ ಉತ್ಸವಕ್ಕೆ ಬರ್ತಾನೆ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಎಲ್ಲೋ ನಿಮ್ಮಪ್ಪ? ಉತ್ಸವದ ಕಾಲ ಅಲ್ವಾ, ಅಪ್ಪನಿಗೆ ತುಂಬ ಕೆಲಸ. ಅದೇನು ಅಂತ ಕೇಳ್ಕೊಂಬ ಅಂತ ನನಗೆ ಹೇಳಿದ್ದಾರೆ. ಅದೇನು ಅಂತ ಹೇಳಿ ಇಲ್ಲೇ ಪರಿಹಾರ ಮಾಡೋಕ್ಕಾದ್ರೆ ಮಾಡೋಣ. ಇಲ್ಲಾಂದರೆ ನೀವೇನು ಹೇಳ್ತೀರಾ ಅಂತ ಹೇಳಿ ಅಪ್ಪನಿಗೆ ಹೇಳ್ತೀನಿ. ಅವ್ರೇನು ಹೇಳ್ತಾರೆ ಅಂತ ವಾಪಸ್ ಬಂದು ನಿಮಗೆ ಹೇಳ್ತೀನಿ. ಗಂಜಿ ಕುಡಿಯೋನ್ಗೆ ಗಡ್ಡ ಹಿಡಿಯೋನಪ್ಪ. ನಾನೇನು ಹೇಳಿದೆ ಅಂತ ನಿಮ್ಮಪ್ಪಂಗೆ ಹೇಳಬೇಕು ನೀನು, ನಿಮ್ಮಪ್ಪ ಏನಂದ ಅಂತ ನನಗೆ ಹೇಳಬೇಕು, ಮತ್ತು ನಾನೇನಂದೆ ಅಂತ ನೀನು ಹೋಗಿ ನಿಮ್ಮಪ್ಪಂಗೆ ಹೇಳಬೇಕು. ಏನೇ ಸುಬ್ಬಿ ತಾರಾಟ ಅಂದರೆ ಶಾನುಭೋಗ್ರ ಮನೆ ದೇವ್ರೂಟ ಅಂದಂಗೆ ಅಂಚನ್ ಥರ ನೀನು ತಾರಾಡ್ಕೊಂಡಿರ್ಬೇಕು. ನಾನು ಟಪಾಲ್ಗೋಸ್ಕರ ಕಾಯ್ಕೊಂಡು ಕೂತಿರ್ಬೇಕು. ಏನಪ್ಪ ಮಗ ಇಬ್ರು ಸೇರ್ಕೊಂಡು ನನ್ನ ಮಂಗ ಮಾಡ್ತಿದ್ದೀರೇನೋ? ಮತ್ತೇನು ಹೊಸದಾಗಿ ಮಾಡೋದು ನಿನ್ನ ಮಂಗನ್ನ? ಹುಟ್ಟತನೇ ಹನುಮಂತನ ಒಕ್ಕಲು. ಹಾಗಿದ್ರೆ ಇದು ಸಂಧಾನದ ಮೂಲಕ ಬಗೆಹರಿಯೋ ವಿಚಾರ ಅಲ್ಲ. ನೋಡು, ನಿನ್ನ ಕೈ ಎತ್ತೋ ಆಗಿಲ್ಲ. ನಾನು ನಿಮ್ಮನೆಗೆ ಬರ್ತೀನಿ ಅಂತ ಗುಂಡಾಚಾರಿಗೆ ಮತ್ತೆ ಪಂಚಾಕ್ಷರಿಗೆ ಹೇಳೇ ಬಂದಿದ್ದೀನಿ. ನನಗೇನಾರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀನೇ ಕಾರಣ ಆಗ್ತೀಯಾ. ನನ್ನನ್ನು ಮುಟ್ಟೋ ಆಗಿಲ್ಲ ನೀನು. ಇಲ್ಲ, ಇವತ್ತು ನಾನು ನಿಮ್ಮನ್ನು ಹೊಡೆಯೋದಿಲ್ಲ. ನಿಮಗೆ ಹೊಡಿಬಾರ್ದು, ಹಾಗೆ ಮಾತಾಡ್ಸ್ಕೊಂಡ್ಬರ್ಬೇಕು ಅಂತ ಅಪ್ಪ ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಇಲ್ಲ ಅಂದರೆ ಇಷ್ಟೊತ್ತು ಸುಮ್ಮನೆ ಇರೋ ಮನುಷ್ಯನೇ ಅಲ್ಲ ನಾನು.
ಇವನಿಗೇನೋ ಅನ್ಯಾಯ ಆಗಿದೆ ಅಂತೆ ನಿಮ್ಮ ಅಪ್ಪನಿಂದ. ಅದಕ್ಕೆ ನ್ಯಾಯ ಬೇಕು ಅಂತ ಇಲ್ಲಿ ಬಂದು ಕೂತಿದ್ದಾನೆ. ನಿಮ್ಗೆ ಅನ್ಯಾಯ ಆಗಿದ್ರೆ ಪಂಚಾಯತಿ ಕರೀರಿ, ನ್ಯಾಯಾಲಯಕ್ಕೆ ಹೋಗಿ ದಾವೆ ಹಾಕಿ. ಅದನ್ನ ಬಿಟ್ಟು ಈಗ ಮನೇಲಿ ಬಂದು ಕೂತ್ಕೊಂಡ್ರೆ ನ್ಯಾಯ ಸಿಗುತ್ತಾ ನಿಮಗೆ? ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ. ನ್ಯಾಯಾಲಯ ಯಾಕೋ, ಎಲ್ಲಿ ನ್ಯಾಯ ಕೇಳಬೇಕೋ ಅಲ್ಲೇ ಕೇಳ್ತೀನಿ. ನನಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ. ಹೇಗೂ ವಿದ್ಯಾಶಂಕರ ಈ ಎಡವಟ್ಟನ್ನ ದಾರಿ ತರೋದು? ಉತ್ತರನೇ ಸಿಗದಿರೋ ಅಂತ ಪ್ರಶ್ನೆ ಇವನು. ಅಜ್ಜಿ, ಇದು ಹುಟ್ಟುಗುಣ, ಸುಟ್ಟರು ಹೋಗಲ್ಲ. कदम्बवनचारिणी मुनिकदम्ब कादम्बिनी निदम्बजिदभूतर सुरनितम्बिनी सेविता नवाम्बुरुगलोचना अभिनवाम्बुदश्यामला त्रिलोचन कुटुम्बिनी त्रिपुरसुन्दरी माश्रये कदम्बवनवासिनी कनकवल्लगीधारिणी महारमणिहारिणी मुखसमुल्लसद्वारुणी दया विभवकारिणी विशतलोचनीं चारिणी त्रिलोचन कुटुम्बिनी त्रिपुरसुन्दरीमाश्रये जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे ನೋಡೋ ರಮೇಶ, ಆ ಪಲ್ಲಕ್ಕಿ ಹೊರೋದಕ್ಕೆ ಭೀಮನಂತ ಪರಾಕ್ರಮ ಇರೋರು ಬೇಕು. ಅಮ್ಮನವರು ವೀರಾವೇಶ ಸುತ್ತಿಸಿ ಬಿಡ್ತಾರೆ. ಆಕೆಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೋ ಆ ಮನೆ ಮುಂದೆ ನಿಲ್ಲಿಸ್ಕೊತಾಳೆ, ಪೂಜೆ ಮಾಡಿಸ್ಕೊತಾಳೆ. ಎಲ್ಲಿ ನಿಲ್ಲಿಸಬಾರ್ದು ಅಂತ ಇರುತ್ತೋ ಅಂಥವ್ರ ಮನೆ ಮುಂದೆ ನಿಲ್ಲೋದೇ ಇಲ್ಲ, ಹೋಗ್ತಿರುತ್ತೆ. ನಾವಾಗೆ ನಿಲ್ಲಿಸ್ಬೇಕು ಅಂದ್ರೂ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಅಂಥ ಮಹಿಮೆ ಈ ತಾಯಿ ಕ್ಷೇತ್ರ. ಮಹಾತಾಯಿ ಏನೋ ಮಾಡ್ಬೇಕಂತಿದ್ಯಾ ಬಂಗಾರಿ? ಸುಂದ್ರಿನ್ ಕೊಂದವ್ರು ಯಾರು ಅಂತನಾದ್ರೂ ಹೇಳೋ. ಎಲ್ಲ ಗೊತ್ತಾಗುತ್ತೆ. ಸುಂದ್ರಿನ್ ಕೊಂದವ್ರು ಯಾರು ಅಂತಲೂ ಗೊತ್ತಾಗುತ್ತೆ. ಅವ್ರಿಗೆ ಶಿಕ್ಷೆನೂ ಆಗುತ್ತೆ, ನೋಡ್ತಿರೋ. ಓಹೋ, ಮಾಧವರಾವ್, ನಮಸ್ಕಾರ ವಿರೂಪಾಕ್ಷ ಶಾಸ್ತ್ರಿಗಳಿಗೆ. ಎಲ್ಲೋ ತಪ್ಪಿಸ್ಕೊಂಬಿಟ್ಟಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೋದ್ಯಾ ಪಿಶಾಚಿ ಇದ್ರೆ ಬಂದ್ಯಾ ಗವಾಕ್ಷಯಿಂದ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಒಕ್ಕರ್ಸ್ಕೊಂಡಿದ್ಯಾ. ಇಡೀ ಚಕ್ರಾಪುರಿ ತುಂಬ ಪಿಶಾಚಿಗಳೇ ತುಂಬಿಕೊಂಡಿದ್ದೇವಲ್ಲ, ಅದಕ್ಕೆ ನಿವಾರಣೆ ಮಾಡ್ಕೊಂಬರೋಣ ಅಂತ ದೇಶಾಂತರ ಹೊರಟೆ. ಆದರೆ ಅಮ್ಮನವ್ರ ಪ್ರೇರಣೆ, ನಿಮ್ಮ ಅಭಿಲಾಷೆ ಮನಸ್ಸಿಗೆ ತಡ್ತು, ಬಂದುಬಿಟ್ಟೆ. ತಾವೆಲ್ಲಿಗೋ ಹೊರಟಿದ್ದೀರಿ? ನಾನು ಎಲ್ಲೋ ಹೋಗ್ತೀನಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ಹೊರಟ ಕೆಲಸಕ್ಕೆ ಹಾಗೆ ಕೇಳಿದ್ರೆ ಮಾಡೋ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಸಾಮಾನ್ಯವಾಗಿ ತಾವು ಯಾವಾಗಲೂ ಕೆಟ್ಟ ಕೆಲಸಗಳಿಗೆ ಹೊರಟಿರ್ತೀರಿ. ಅಂಥ ಕೆಲಸಗಳು ಆಗದೇ ಇರಲಿ ಅನ್ನೋದು ನನ್ನ ಇಂಗಿತ. ನಿಮ್ಮ ಇವತ್ತಿನ ದಿನ ಭವಿಷ್ಯ ಹೇಳಬೇಕು ಅಂತ ದೈವ ಪ್ರೇರಣೆಯಾಗಿದೆ,
ಹೇಳ ಶಾಸ್ತ್ರಿಗಳೇ? ಓಹೋ, ನನಗೇ ಭವಿಷ್ಯ ಹೇಳೋಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ನನ್ನ ಸುಪ್ತ ಪ್ರಜ್ಞೆಗೆ ಅನಿಸ್ತಾ ಇದೆ ನೀವಿವತ್ತು ಕಂಕಣದ ಹಿಂದಿನ ದಿನ ಉತ್ಸವಕ್ಕೆ ಹಾಜರಾಗೋದಿಲ್ಲ ಅಂತ. ಇದೆಲ್ಲ ನಿನಗೆ ಹೇಗೆ ಅನ್ಸೋದಕ್ಕೆ ಶುರುವಾಯ್ತು? ಅಂದರೆ ನನ್ನ ಗ್ರಹಿಕೆ ಸರಿ ಅಂತಾಯ್ತು. ಹಾಗೆ ಅನ್ಕೋ. ನನ್ನ ಊಹೆ ಸರಿಯಾಗಿದೆ, ನೀವು ಹೆದರ್ಕೊಂಡಿದ್ದೀರಿ. ನಾನ ಈ ಪ್ರಕಾಂಡ ಪಂಡಿತ ವಿರೂಪಾಕ್ಷ ಶಾಸ್ತ್ರಿ ಹೆದರೋದ ಯಾರಿಗೆ? ಬಂಗಾರಿ ಭಯ ಕಾಡ್ತಾ ಇದೆ ನಿಮಗೆ. ನನಗ ಬಂಗಾರಿ ಭಯನ? ಹೌದು, ನೀವು ಸುಂದರಿನ ಕೊಂದವ್ರು ನೀವೇ ಅಂತ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ನೀವು ಭಯದಿಂದ ಒದ್ದಾಡ್ತಾ ಇದ್ದೀರಿ. ಇನ್ನಂತೂ ಮಾತಾಡಿದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಂದರಿ ನಿಮ್ಗೆ ಹೆಗ್ಲೇದಿದ್ದಾಳೆ, ಅದಕ್ಕೆ ಭಯದಿಂದ ಒದ್ದಾಡ್ತಾ ಇದ್ದೀರಿ. ಬಂಗಾರಿಗೆ ಈ ವಿಷಯ ಗೊತ್ತಾಗಿದೆ, ಅವನೇನಾದ್ರೂ ಮಾಡ್ತಾನೆ ಅಂತ ಭಯದಲ್ಲಿ ಒದ್ದಾಡ್ತಾ ಇದ್ದೀರಿ. ಯಾವನ ಬಂಗಾರಿ? ಚಪ್ಪಲಿ ಕಾಯೋ ಬಿಕಾರಿಗೆ ಈ ವಿರೂಪಾಕ್ಷ ಶಾಸ್ತ್ರಿ ಹೆದರೋದ? ಅದೇನು ಮಾಡ್ತಾನೆ ನಾನು ನೋಡ್ತೀನಿ. ಉತ್ಸವಕ್ಕೆ ಹೋಗ್ತೀನಿ. ಖಚಿತವಾಗಿ ನನಗನ್ನಿಸ್ತಾ ಇದೆ ಇವತ್ತು ಉತ್ಸವದಲ್ಲಿ ಏನೋ ವಿಶೇಷ ನಡೆಯುತ್ತೆ ಅಂತ. ಅದಕ್ಕೆ ಇಲ್ಲಿಂದ ಹೊರಟೋಗು. ಹೋಗಲ್ಲ. ಹೋಗು ಅಂದೆ. ಹೋಗಲ್ಲ ಅಂದ್ರೆ ಹೋಗು. ಹೋಗಲ್ಲ. ಇನ್ನೊಂದು ಸಾರಿ ನಮ್ಮ ಮನೆ ಹತ್ರ ಕಾಣಿಸ್ಕೊಂಡ್ರೆ ನೀನ್ ಜೀವಂತವಾಗಿ ತಿರುಗಿ ಹೋಗೋದಿಲ್ಲ. ಹುಷಾರ್. ಏನೋ ಪಂಚಾಕ್ಷರಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅದೇ ಗುಂಡಾಚಾರಗಳೇ, ಉತ್ಸವದ್ದು ಏನು? ಅಮ್ಮನವರು ಈ ಉತ್ಸವದಲ್ಲಿ ತುಂಬ ನಿಷ್ಠುರ. ಆಮೇಲೆ ಏನು ಗೊತ್ತಾ, ಯಾವಾಗಲೂ ಪಲ್ಲಕ್ಕಿಲಿ ಹುಬ್ಬು ಗಂಟು ಹಾಕ್ಕೊಂಡೆ ಕೂತಿರ್ತಾರೆ. ನಾವು ಉತ್ಸವನ ಬೀದಿ ತೊಗೊಂಡು ಹೋದ್ರು ಅಮ್ಮನವ್ರಿಗೆ ಸೇವೆ ಎಲ್ಲಿ ತೊಗೋಬೇಕನ್ಸುತ್ತೋ ಅಲ್ಲಿ ಮಾತ್ರ ಪಲ್ಲಕ್ಕಿನ ನಿಲ್ಸ್ಕೋತಾರೆ. ಇದರಿಂದ ದೊಡ್ಡ ದೊಡ್ಡ ಜನಗಳ ಮಧ್ಯೆ ಜಗಳ. ದೇಣಿಗೆನ ಲಕ್ಷ ತಗೋತೀರಾ, ಪಲ್ಲಕ್ಕಿ ನಿಲ್ಸೋಕ್ಕಾಗಲ್ಲ ಅಂತ ಮೇಲ್ವಿಚಾರಕರನ್ನು ಹೊಡೆದೇ ಬಿಡ್ತಾರೆ. ಪಂಚಾಕ್ಷರಿ, ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಯಾಕೋ ಭಯ ಆಗ್ತಿದೆ. ಯಾಕೆಂದ್ರೆ ಅಮ್ಮನವ್ರ ಪೂಜಾ ಸಾಮಗ್ರಿಗಳನ್ನ ಇವತ್ತು ನಾನೇ ಇಸ್ಕೊಳಕ್ಕೆ ಹೋಗ್ತಾ ಇರೋದು. ಅಯ್ಯೋ ಕರ್ಮ. ನಡಿ ಸಿದ್ಧತೆ ಆಗಿದೆ ನೋಡೋಣ. ನಡಿ. ಶಾಸ್ತ್ರಿಗಳೇ, ತಮ್ಮ ಆಗಮನಕ್ಕಾಗಿ ಕಾಯ್ತಾ ಇದ್ವಿ. ನೀವು ಹೂ ಅಂದರೆ ಉತ್ಸವ ಮೂರ್ತಿ ಎತ್ತಬಹುದು. ಹೊರಗಡೆ ತುಂಬ ಜನ ಇದ್ದಾರೆ, ಅದಕ್ಕೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಮುಂದುವರಿಸಿ.
श्रीमाश्रये गुणमये नारायणी नमोऽस्तु ते नारायणी नमोऽस्तु ते। ಸ್ವಲ್ಪ ದಿವಸದಿಂದ ನಮ್ಮೂರಲ್ಲಿ ಸುಂದ್ರಿ ಸತ್ತೋದ್ಲು. ಯಾರೋ ಕತ್ತರ್ಸಾಕಿದ್ರು. ಯಾರು ಅಂತ ಯಾರಿಗೂ ತಿಳಿದಿರ್ಲಿಲ್ಲ. ಆದ್ರೆ ಈಗ ಬೆಳಕಿಗೆ ಬಂದಿದೆ. ಸುಂದ್ರಿ ಕೊಂದ್ ಕೊಲೆಗಾರ ಯಾರು ಅಂತ ಅಮ್ಮನವರೇ ಕನ್ಸಲ್ಲಿ ಹೇಳಿದ್ದಾರೆ. ಅದು ಬೇರೆ ಯಾರು ಅಲ್ಲ, ವಿರೂಪಾಕ್ಷಿ ಶಾಸ್ತ್ರಿಗಳು. ಏಯ್, ನಮ್ಮೂರಿಗೆ ನಡೆದಾರೋ ದೇವರಿಗೆ ಕೊಲೆಗಾರ ಅಂತೀರಾ?
ಸಾಕು 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 ಏ ಸಾಕು ಬರ